ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಹಾಸನದ ಪ್ರಭಾವಿ ಸ್ವಾಮೀಜಿಯ ಕಾಮಕಾಂಡ ಕೇಸ್ಗೆ ಸಂಬಂಧಪಟ್ಟಂತೆ ಇವತ್ತು ಕೋರ್ಟ್ ಮೆಟ್ಟಿಲೇರಿದ್ದಾರೆ ಆ ಪ್ರಭಾವಿ ಸ್ವಾಮೀಜಿ. ಸುದ್ದಿ ಪ್ರಸಾರ ಮಾಡದಂತೆ ತಡೆ ಕೋರಿ ಹಾಸನ ಜಿಲ್ಲೆಯ ಸ್ವಾಮೀಜಿ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಕೋರ್ಟ್ನಲ್ಲಿ ಇವತ್ತು ನಡೀಲಿಕ್ಕಿದೆ ಸುದ್ದಿ ಪ್ರಸಾರ ಕುರಿತ ಅರ್ಜಿ ವಿಚಾರಣೆ. ಹಾಸನದ ಪ್ರಬಲ ಸ್ವಾಮೀಜಿ ಕಾಮಕಾಂಡ ಬಯಲು ಮಾಡಿದ್ದಂತಹ ಗ್ಯಾರಂಟಿ ನ್ಯೂಸ್, ಮಹಿಳೆ ಜೊತೆ ಅಸಭ್ಯ ದೃಶ್ಯದಲ್ಲಿ ಕಾಣಿಸಿಕೊಂಡಿದ್ದಂತಹ ಭವಿಷ್ಯ ಹೇಳುವಂತಹ ಸ್ವಾಮೀಜಿ, ಮೊಬೈಲ್ ನೋಡುತ್ತಾ ಮಾಡಬಾರ್ದನ್ನ ಮಾಡಿದ್ದಂತಹ ಹಾಸನ ಜಿಲ್ಲೆಯ ಸ್ವಾಮೀಜಿ, ಮಠದಲ್ಲೇ ಮಾನಗೇಡಿ ಕೆಲಸದಲ್ಲಿ ತೊಡಗಿ ಮಾನ ಮರ್ಯಾದೆಯನ್ನ ಬಿಟ್ಟಿರುವಂತಹ ಸ್ವಾಮೀಜಿ, ಈ ಎಲ್ಲವೂ ಕೂಡ ಬಟಾಬಯಲಾಗಿದೆ. ರಾಜಕಾರಣಿಗಳ ಭವಿಷ್ಯ ಹೇಳುವಂತಹ ಸ್ವಾಮೀಜಿಯ ಕಾಮಕಾಂಡ, ಆ ಅಸಹ್ಯ ವಿಡಿಯೋವನ್ನ ನಾವು ಕೂಡ ಸುದ್ದಿ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ, ಪ್ರಸಾರ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ರಿಸ್ಟ್ರಿಕ್ಷನ್ಸ್ ಇರುತ್ತೆ ನಮಗೂ ಕೂಡ. ಸೊ ಹಾಗಾಗಿ ಇಲ್ಲ ಅಂತಿದ್ರೆ ನಾವು ಕೂಡ ಅದನ್ನು ಪ್ರಸಾರ ಮಾಡಿ ತೋರಿಸ್ತಾ ಇದ್ವಿ, ಯಾವ ರೀತಿಯಾಗಿ ತಮ್ಮ ಕಾಮಕಾಂಡಗಳನ್ನ ತೀರಿಸ್ಕೊಳ್ತಾ ಇದ್ದಾರೆ ಅಂತ ಹೇಳಿ. ಹೆಸರನ್ನ ಹೇಳದೆ ಸುದ್ದಿ ಮಾಡಿದ ಕೂಡಲೇ ಇದೀಗ ಸ್ವಾಮೀಜಿ ಶಾಕ್ ಒಳಗಾಗ್ಬಿಟ್ಟಿದ್ದಾರೆ. ಇದೀಗ ತನ್ನ ವಿಡಿಯೋ ಪ್ರಸಾರ ಮಾಡದಂತೆ ಕೋರ್ಟ್ ಮೆಟ್ಟಿಲೇರಿರುವಂತಹ ಭವಿಷ್ಯ ಸ್ವಾಮೀಜಿ, ಬೇರೆಯವರಿಗೆ ದಾರಿ ದೀಪ ಆಗಬೇಕಾದವರೇ ಇದೀಗ ದಾರಿ ತಪ್ಪಿರೋದು ನಿಜಕ್ಕೂ ದೊಡ್ಡ ದುರಂತ. ಯಾರು ಕಾಮ ಕ್ರೋಧ ಲೋಭಗಳನ್ನು ಗೆದ್ದು ಸಮಾಜಕ್ಕೆ ಮಾದರಿ ಆಗಬೇಕಾಗಿತ್ತೋ ಅವರೇ ಇದೀಗ ಕಾಮದ ಕೆಸರಿನಲ್ಲಿ ಬಿದ್ದು ಒದ್ದಾಡ್ತಾ ಇದ್ದಾರೆ. ಏನು ಹೇಳೋಣ ಇಂಥವ್ರಿಗೆ, ನಾವು ಬುದ್ಧಿವಾದ ಹೇಳುವಂತಹ ಪರಿಸ್ಥಿತಿಯನ್ನು ತೆಗೆದುಕೊಂಡು ಬಂದಿದ್ದಾರೆ. ಸ್ವಾಮೀಜಿ ಅಂತಂದರೆ ಯಾರು? ಕೇವಲ ಕಾವಿ ಬಟ್ಟೆ ಹಾಕಿದವರಲ್ಲ ನೋಡಿ. ಸ್ವ ಅಂತಂದರೆ ಆತ್ಮ, ತನ್ನನ್ನು ತಾನು ಗೆದ್ದವನೇ ನಿಜವಾದ ಸ್ವಾಮಿ ಅಂತ ಹೇಳ್ತಾರೆ. ಭೋಗದ ಬದುಕನ್ನು ಬಿಟ್ಟು ಯೋಗದ ಹಾದಿಯನ್ನು ಹಿಡಿದವರು ಇವರು. ಆದರೆ ಸಂಸಾರವನ್ನೇ ತ್ಯಜಿಸ್ಕೊಂಡು ಬಂದಿರ್ತಾರೆ. ಬಟ್ ಆದರೆ ಅಂಥವ್ರಿಗೆ ಈ ರೀತಿಯಾಗಿ ಇರಬೇಕು ಅನ್ನುವಂತಹ ಆಸೆ ಇತ್ತು ಅಂತಂದರೆ ಆ ಕಾವ್ಯ ಅನ್ನೋದನ್ನು ಅವರು ತೆಗೆದಿಟ್ಬಿಟ್ಟು ವಾಪಸ್ ತಮ್ಮ ಸಾಂಸಾರಿಕ ಜೀವನಕ್ಕೆ ಹೋಗಲಿ, ಯಾರು ಬೇಡ ಅನ್ನಲ್ಲ, ಯಾರು ಪ್ರಶ್ನೆ ಮಾಡಲ್ಲ. ಬಟ್ ಆದರೆ ಈ ರೀತಿಯಾಗಿ ಕಾವ್ಯನ ಬಳಕೆ ಮಾಡಿಕೊಂಡು ಜಾಗವನ್ನು ಬಳಕೆ ಮಾಡ್ಕೊಳ್ತಾರಲ್ಲ, ಇಂತಹ ಅಸಹ್ಯ ಸ್ವಾಮೀಜಿಗಳಿಗೆ ಏನು ಹೇಳಬೇಕು?